ಏನೋ ಹೇಳ್ರಿ, ಮಾರ್ನಿಂಗ್ ವರ್ಕೌಟ್ ದಾಗ ಸಿಗೋ ಫೀಲ್ ಈವ್ನಿಂಗ್ ವರ್ಕೌಟ್ ದಾಗ ಸಿಗಂಗಿಲ್ಲ. ಇವತ್ತು ಬೆಳಗ್ಗೆ ನನ್ಗ ಏನಿಲ್ಲ ಅಂದ್ರು 2 ತಾಸು ಟೈಮ್ ಇತ್ತು. ಅದನ್ನ ಎದಕ್ ವೇಸ್ಟ್ ಮಾಡಮ್ಮ ಅಂತೇಳಿ ಗಾಡಿ ತಗೊಂಡು ಜಿಮ್ಮಿಗಾದ್ರೂ ಹೋಗಿ ಬಂದ್ರ ಆಗತ್ತ ಅಂತೇಳಿ ಜಿಮ್ಮಿನ ಕಡೆ ಹೊಂಟೆ ನಾನು 75 ಡೇಸ್ ಹಾರ್ಡ್ ಚಾಲೆಂಜ್ ಮಾಡಿ ಇವತ್ತ ನಂದು 15ನೇ ದಿನ. ಇವತ್ತಿಗೆ ಟೈಮ್ ಸಿಕ್ತು ಮಾರ್ನಿಂಗ್ ವರ್ಕೌಟ್ ಮಾಡಾಕ. ನನಗ ಈವ್ನಿಂಗ್ ವರ್ಕೌಟ್ ಮಾಡೋದಕ್ಕಿಂತ ಮಾರ್ನಿಂಗ್ ವರ್ಕೌಟ್ ಮಾಡೋದ ಬಾಳ ಇಷ್ಟ ನಂಗ. ಆದ್ರ ನನ್ಗ ಮಾರ್ನಿಂಗ್ ಟೈಮ್ ಸಿಗಲಾರ್ದಕ್ಕ ಈವ್ನಿಂಗ್ ಹೋಗ್ಬೇಕಾಗತ್ತ ಜಿಮ್ಮಿಗೆ. ಮೆಲ್ಲಕ ಗಾಡಿ ತಗೊಂಡು ಸೀದಾ ಜಿಮ್ಮಿನ ಕಡೆ ಬಂದೆ. ಜಿಮ್ ಒಳಗೆ ಎಂಟ್ರಿ ಕೊಟ್ಟು ಸೈಕಲ್ ಹೊಡ್ಯಕ್ ಸ್ಟಾರ್ಟ್ ಮಾಡಿ ಇವತ್ ನಂದು ಬ್ಯಾಕ್ ವರ್ಕೌಟ್ ಇತ್ತು. ಬ್ಯಾಕ್ ವರ್ಕೌಟ್ ನಾ ಸ್ಟಾರ್ಟ್ ಮಾಡಿದೆ. ಬ್ಯಾಕ್ ವರ್ಕೌಟ್ ನ ಮಾಡಿ ಮುಗಿಸ್ಕೊಂಡು ಸೀದಾ ಮನಿ ಕಡೆ ಹೋಗಿ ಗಾಡಿ ಇಟ್ಟು ಇದು ದೊಡ್ಡ ಗಾಡಿ ತಗೊಂಡ್ಬಂದು ಇದಕ್ಕೆ ಡೀಸೆಲ್ ಹಾಕ್ಸಿದ್ವಿ. ಡೀಸೆಲ್ ಹಾಕ್ಸಿ ಮನಿಗೆ ಹೋಗಿ ರೆಸ್ಟ್ ಮಾಡಿದೆ. ಸಾಯಂಕಾಲ ಬರೀ ಆತು ನಮ್ ದೋಸ್ತ ಊಟಕ್ಕೆ ಹೋಗಂಬ ಅಂತ ಹೇಳಿ ಊಟಕ್ಕೆ ಕರ್ಕೊಂಡ್ ಹೋದ. ಅಲ್ಲಿ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂಕ ಕಡೆ ಬಂದ್ವಿ. ಡೀಸೆಲ್ ತಗೊಂಡ್ ಹೋಗೋದಿತ್ತು. ಅದಕ್ಕ 2 ಬಾಟ್ಲಾಗ ಡೀಸೆಲ್ ತಗೊಂಡು ಸೀದಾ ಫಾರಂ ಕಡೆ ಕಾಲ್ ಬಿಟ್ವಿ. ಫಾರಂ ಕಡೆ ಏನೋ ಬಂದ್ವಿ. ಹಿಂಗ್ ಒಳಗ್ ಹೋದ್ಬಿಡಿ ಶಾಕ್ ಆತ್ ನನಗ್ ನೋಡಿ ಅವನ್ನ. ಅದಕ್ಕ ಒಂದು ವಿಡಿಯೋ ಮಾಡ್ಕೊಂಡು ಇವತ್ತಿನ ಡೇ ನಾ ಕಂಪ್ಲೀಟ್ ಮಾಡಕತ್ತೀನಿ. ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್.